ನನ್ನ ತಂಗಿ ಮದುವೆನಾಗೆ ಹಿಂಗಾಗೋಗುತ್ತೆ ಅಂತ ನಾನು ದಿಟ್ಟವಾಗ್ಲೂ ಯೋಚನೆ ಮಾಡಿಲ್ಲ ಕಣ್ರಲ್ಲ. ಈಗ ಏನು ಮಾಡೋಕ್ಕಾಯ್ತದಣ್ಣ? ಬೇಜಾರು ಮಾಡ್ಕೊಂಡ್ರೆ ಆ ಹುಡುಗಿ ಜೀವ ವಾಪಸ್ ಬರ್ತದ ಹೇಳು? ನಮ್ಮೂರ್ನಾಗುವೆ ಕ್ಲಿನಿಕ್ ಇದ್ದಿದ್ರೆ ಈ ಥರ ಎಲ್ಲ ಆಯ್ತಿರ್ಲಿಲ್ವಲ್ಲಣ್ಣ? ಹ್ಞೂ ಕಲ, ನನ್ನ ತಲೆನಾಗೂ ನೆನ್ನೆಯಿಂದ ಅದೇ ಯೋಚನೆ ಬರ್ತೈತೆ. ಇನ್ಮ್ಯಾಕೆ ನಮ್ಮ ಊರ್ನಾಗೆ ಆಸ್ಪತ್ರೆ ಇಲ್ಲ, ಚಿಕಿತ್ಸೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವ ಸಾವು ಆಗಬಾರ್ದು. ಈ ಹೆಣ್ಣಿನ ಸಾವೇ ಕೊನೆ ಸಾವು ಆಗಬೇಕು. ಅಂದರೆ ಏನು ಮಾಡೋಕೊಂಟಿದ್ಯಣೋ? ಅಲ್ಲ ಕಣ್ರಲ್ಲ, ಮನೆಯಾಗೆ ದ್ಯಾವ್ತಿ ನಡ್ಕೊಂಡು ದ್ಯಾವಿ ನೋಡಕ್ಕೆ ನಾನು ದೇವಸ್ಥಾನಕ್ಕೆ ಹೋದಂಗಾಯ್ತು. ನಿಜ ಕಣಣ್ಣ, ನಿಮ್ಮ ತಾಯಿನ ನೋಡಿದ್ರೆ ನಂಗೆ ಆ ಸಾಕ್ಷಾತ್ ದ್ಯಾವತೆ ಕಂಡಂಗೆ ಆಯ್ತದೆ. ಕೊಟ್ಟ ಅಂದ್ರೆ ನನ್ನ ಮಗನೇ, ಯಾರ ಮುಂದೆ ಏನೆಲ್ಲ ಮಾತಾಡ್ತಿದ್ಯಾ ನೀನು? ಓ ಅವರಲ್ವಾ? ತಪ್ಪಾಯ್ತು ಕಣಣ್ಣ, ಗೊತ್ತಿರಲಿಲ್ಲ. ಆದ್ರೂ ನನ್ನ ಕಣ್ಣಿಗೆ ಅವರು ದ್ಯಾವತೆ ಥರ ಅಂತೂ ಕಂಡಿದ್ದಂತೂ ಸತ್ಯ. ಸುಮ್ಕಿಲ್ಲ ಅಣ್ಣ, ನೀನು ಹೇಳೋಣ. ಅದೇ ಕಂಡ್ರಲ್ಲ, ಮನೆನಾಗೆ ಡಾಕ್ಟರ್ ಹಿಡ್ಕೊಂಡು ನಾವು ಆಸ್ಪತ್ರೆಗೆ ಊರೆಲ್ಲ ತಿರುಗಾಡಂಗಾಯ್ತಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿವ್ನಿ. ಪಾರುಗೆ ಒಂದು ಕ್ಲಿನಿಕ್ ಹಾಕೊಡಮ್ಮ ಅಂತ. ನಮ್ಮ ಪಾರು ಜನರನ್ನ ಸುಮ್ಕೆ ಹಿಂಗೆ ಕೈಯಿಂದ ಮುಟ್ಟಿದ್ರೆ ಸಾಕು, ಕಾಯಿಲೆ ಕಸಾಲೆ ಎಲ್ಲವೇ ಮಂಗಮಾಯ ಆಯ್ತದೆ. ನಮ್ಮ ಅದಕ್ಕೆ ಕೈಗುಣ ಹಂಗೆ ಐತಣ್ಣ. ಮೊದಲು ನೀನು ಆ ಕೆಲಸ ಮಾಡು. ಅದನ್ನೇ ಯೋಚನೆ ಮಾಡ್ತೀನಿ ಕಲ. ಏನಾದರೂ ಸರಿ, ಕ್ಲಿನಿಕ್ ಹಾಕೇ ಹಾಕ್ತೀನಿ. ಇನ್ಮ್ಯಾಕೆ ನಮ್ಮ ಊರು ಜನರ ಆರೋಗ್ಯ ನಮ್ಮ ಜವಾಬ್ದಾರಿ ಕಂಡ್ರಲ್ಲ. ಇದೇ ಇವತ್ತು ನಾನು ತಗತ್ತಿರೋ ಪ್ರತಿಜ್ಞೆ ಕಂಡ್ರಲ್ಲ. ಹಂಗಾದ್ರೆ ಅದಕ್ಕೆ ಫೋನ್ ಹಾಕಿ ಬಿಸಿ ಬಿಸಿ ಪಾಯಸ ಮಾಡಿಸೋಕೆ ಹೇಳೋಣ. ಬಿಸಿ ಬಿಸಿ ಮಾರಿಸ್ಬಿಟ್ಟು ಬಂದು ಗಂಟ್ಲಿಗೆ ಸುರಿದು ಬಿಡ್ತೀನಿ. ಯಾಕಣ? ಹೇಯ್, ಇದೆಲ್ಲ ಆಗ ಗಂಟ ಪಾರು ಗೊತ್ತಾಗಬಾರ್ದು ಕಂಡ್ರಲ್ಲ. ಓ ಹಂಗಾತ ಸರಿ ಸರಿ, ನಾವು ಯಾರಿಗೂ ಹೇಳಕ್ಕಿಲ್ಲ. ಆದ್ರೆ ಒಂದು ಅನುಮಾನ, ಈಗಷ್ಟೇ ತಂಗಿ ಮದುವೆ ಮಾಡಿ ಸುಸ್ತಾಗಿದ್ಯಾ, ಕಾಸು ಎಲ್ಲಿಂದ ತತ್ತೀಯ? ಆಸ್ಪತ್ರೆ ಅಂದ್ರೆ ಒಸಿ ಆಯ್ತದ ಹೇಳು? ನನ್ನ ಪಾರೋಗೋಸ್ಕರ ನನ್ನ ನರ ನಾಡಿ ಎಲ್ಲ ಅಡ ಇಟ್ಬಿಡ್ತೀನಿ ಕಂಡ್ರಲ್ಲ. ನೀನೇನು ಅಡ ಇಟ್ಟಿಯ, ಆದ್ರೆ ಹಿಡಿಸ್ಕೊಳ್ಳೋರು ಯಾರು? ಏಯ್, ಮುಂದ್ಗಡೆ ರಾಲ್ನ ಕಾಟಿಂಗ್ ಪ್ಲೇಯರ್ ಹಾಕೊಂಡು ಕಿತ್ತಾಕ್ಬಿಡ್ತೀನಿ ನೋಡು. ನಾನು ಹೇಳಿದ್ದು ಪಾರೋಗೋಸ್ಕರ ಅದು ಏಟೇ ಕಷ್ಟ ಆದರೂ ಮಾಡ್ತೀನಿ ಅಂತ ಕಂಡ್ರಲ್ಲ. ಪಾರು ಆಸೆನೂ ಈಡೇರ್ದಂಗೆ ಆಯ್ತದೆ, ನಮ್ಮೂರಿಗೆ ಆರೋಗ್ಯನೂ ಬರ್ತದೆ. ನಿಮ್ಮ ಮಗ ಆಗ್ಲೇ ಅಂಗಡಿಗೆ ಹೋಗೈತು ಮಾವಯ್ಯ. ಮನೆಯಲ್ಲಿ ಇದ್ರೆ ನನ್ನ ಹೆಂಡ್ರು ಮಖ ನೋಡ್ಬೇಕಾಯ್ತದಲ್ಲ, ಅದಕ್ಕೆ ಹೊಂಟೋಗವನೆ. ಬರೀ ಮಾಡ್ತೀನಿ. ಅಯ್ಯೋ ಮಾವಯ್ಯ, ನೀವು ನನ್ನ ಗಂಡಂಗೆ ಹೊಡೆದು ಬಡ್ದು ಮಾಡಿದ್ರೆ ನಂಗೆ ನೋವಾಗಲ್ವಾ? ದೇವಿ ಪುತ್ರನ ಮುಟ್ಟಕ್ಕಾಯ್ತದೇನವ, ಸುಮ್ಕೆ ಮಾತಿಗೆ ಅಂದೆ ಆಟಯ. ಆದರೂ ಅವ್ನು ನನ್ನ ಹೆಂಡ್ರನ್ನ ತಿರಸ್ಕಾರ ಮಾಡ್ತವನೆ, ಅದೇ ನನಗೆ ಬೇಜಾರ್ಕೊಣವ. ನಾನು ಇದೇ ವಿಷಯನ ಮಾತಾಡಬೇಕು ಅಂತಿದ್ದೆ ಮಾವಯ್ಯ. ನಾವಿಬ್ರು ಸುಮ್ಮನಾದ್ರೆ ಅವನು ಹಂಗೆ ಸುಮ್ಮನಾಗ್ಬಿಡ್ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಮದುವೆ ಮನೇಲಿ ಅತ್ತೆಗೆ ಬಿಕ್ಲಿಕ್ಕೆ ಬಂತು. ಆಗ ಯಾರೂ ಇಲ್ಲ ಅಂತ ತಾನೆ ಮಾವ ಹೋಗಿ ಅವ್ರಿಗೆ ನೀರು ಕೊಟ್ಟಿತ್ತು. ನಾನು ಅಲ್ಲೇ ಇದ್ನಲ್ಲವ. ಕರೆಕ್ಟೇ ಮಾವಯ್ಯ. ಆದರೆ ಅದೇ ಥರ ಸಿಚುವೇಶನ್ನ ಮನೇಲಿ ದಿನ ನಡೆಯೋ ಥರ ನಾವು ನೋಡ್ಕೋಬೇಕು. ಅಂದರೆ ನಾವು ಯಾರೂ ಮನೇಲಿ ಇರ್ಕೂಡ್ದು, ಅಮ್ಮ ಮಗ ಇಬ್ಬರೇ ಇರಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ